ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಸದ್ಯ ಈಗ ಬೆಂಗಳೂರಿನ ಹೋಟೆಲ್ಗಳ ಮೇಲೂ ಬಿದ್ದಿದೆ. ಅಂದ್ರೆ ಸಿಲಿಂಡರ್ ಅಭಾವದಿಂದ ಹೋಟೆಲ್ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದ್ರೆ ಈ ಮಧ್ಯೆ ಅದಮ್ಯ ಚೇತನ ಫೌಂಡೇಶನ್ ಅಲ್ಲಿ ಯಾವುದೇ ಸಂಕಷ್ಟ ಇಲ್ಲದೆ ಆರಾಮಾಗಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಊಟವನ್ನ ಸರಬರಾಜು ಮಾಡುವಂತ ಕೆಲಸ ನಡೀತಾ ಇದೆ. ಇದು ಹೇಗೆ ಸಾಧ್ಯ ಆಯ್ತು? ಇದನ್ನ ಅವರು ಮಾಡೋ ಮುಖಾಂತರ ಸಾಕಷ್ಟು ಮಂದಿಗೆ ಮಾದರಿ ಆಗಿದ್ದಾರೆ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆಗಿದ್ದಾರೆ ಅದಮ್ಯ ಚೇತನ ಫೌಂಡೇಶನ್ ಅಧ್ಯಕ್ಷೆಯಾದಂತ ಡಾಕ್ಟರ್ ತೇಜಸ್ವಿನಿ ಅನಂತ್ ಕುಮಾರ್ ಅವರು. ಮೇಡಮ್ ನಮಸ್ತೆ. ಈಗ ಯಾವ ರೀತಿ ಬಿಕ್ಕಟ್ಟಿದೆ ಅನ್ನುವಂಥದ್ದು ನಿಮಗೆ ಅರಿವಿದೆ. ಈ ಮಧ್ಯೆ ನೀವು ಸಿಲಿಂಡರ್ ಮೇಲೆ ಡಿಪೆಂಡ್ ಆಗದೆ ಕಂಪ್ಲೀಟ್ ಆಗಿ ರಿನ್ಯೂವಬಲ್ ಎನರ್ಜಿಯನ್ನ ಬಳಕೆ ಮಾಡಿಕೊಂಡು ಸಾಕಷ್ಟು ಜನರಿಗೆ ಮಾದರಿ ಆಗಿದ್ದೀರಾ. ಇದು ಹೇಗೆ ಸಾಧ್ಯ ಆಯ್ತು? ಈ ರಿನ್ಯೂವಬಲ್ ಎನರ್ಜಿ ಬಳಸಬೇಕು ಅಂತ ನಮ್ಮ ಯೋಚನೆ ಶುರುವಾಗಿದ್ದು 2004-05 ನಾವು ಅಡುಗೆ ಕ್ಷೇತ್ರದಲ್ಲಿ ಬಂದಿದ್ದು. ಅಂದರೆ ಶಾಲಾ ಮಕ್ಕಳಿಗೆ ಊಟ ಕೊಡಬೇಕು ಅಂಥೇಳಿ ನಿರ್ಣಯ ಮಾಡಿ ಪ್ರಾರಂಭ ಮಾಡಿದ್ದು 2003. ಪ್ರಾರಂಭದಿಂದಲೇ ಎಲ್ಲರೂ ಉಪಯೋಗಿಸೋ ಥರ ನಾವು ಸಿಲಿಂಡರ್ ಉಪಯೋಗಿಸಿದ್ವಿ. ಸ್ವಲ್ಪ ದಿನ ಸಿಲಿಂಡರ್ ಕಷ್ಟ ಅನ್ನಿಸ್ತು, ಡೀಸೆಲ್ ಉಪಯೋಗಿಸೋಣ ಅಂತ ಡೀಸೆಲ್ ಉಪಯೋಗಿಸಿದ್ವಿ. ಎರಡೂ ಉಪಯೋಗಿಸ್ತಾ ಇದ್ದಾಗ ಒಂದು ಕಡೆ ನಮಗೆ ಶಾಲಾ ಮಕ್ಕಳಿಗೆ ಹೋಗ್ತಿರೋ ಊಟ ನಾವು ಅವ್ರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ, ಪರಿಸರ ರಕ್ಷಣೆ ಮಾಡಬೇಕು, ಮರು ಉತ್ಪಾದನೆಗಳ ಇಂಧನ ಬೇಕು ಅಂತ. ಅವ್ರಿಗೆ ನಾವು ಸ್ಪರ್ಧೆಗಳನ್ನು ಆಯೋಜನೆ ಮಾಡ್ತಾ ಇರ್ತೀವಿ. ಅವರ ಭಾಷಣಗಳು ಇಲ್ಲಿ ಬಂದಾಗೆಲ್ಲ ಅವರು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಅವಾಗೆಲ್ಲ ನನಗೆ ಒಂದು ತಪ್ಪು, ನಾವೆಲ್ಲ ತಪ್ಪು ಮಾಡ್ತಾ ಇದೀವಿ. ನಾವು ಹೇಳ್ತೀವಿ ನಿಜ, ಆದರೆ ನನ್ನ ಮನೆಯಲ್ಲೂ LPG, ಇಲ್ಲೂ LPG, ಪರ್ಯಾಯವನ್ನು ಯಾಕೆ ಹುಡುಕಬಾರ್ದು ಅಂತ 2004 ನಾನು ಹುಡುಕೋದಕ್ಕೆ ಪ್ರಾರಂಭ ಮಾಡಿದೆ. ನಾನು ಒಬ್ಬ ವಿಜ್ಞಾನಿಯಾಗಿ ನನಗೂ ಈ ವಿಷಯದಲ್ಲಿ ಆಸಕ್ತಿ ಇತ್ತು. ಇಂಜಿನಿಯರ್ ಆಗಿ ನಾನು ಒಂದಿಷ್ಟು ಪ್ರಯೋಗಗಳನ್ನು ಮಾಡೋಕ್ಕೆ ಶುರು ಮಾಡಿದೆ. ಮೊದಲೇ ನಮ್ಮ ಪ್ರಯೋಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿನ ಡಾಕ್ಟರ್ ಲೋಕ್ರಸ್ ಅವರ ಸಹಾಯದಿಂದ ನಮ್ಮಲ್ಲೇ ಬರುವಂಥ ತೆಂಗಿನ ಚಿಪ್ಪಿನಿಂದ ಮಸಾಲೆ ಹುರಿಯುವಂಥದ್ದು, ಹೊಗೆ ಬರದೇ ಇರುವಂಗೆ. ಅದು ಒಂದು ದೊಡ್ಡ ವಿಷಯ. ಯಾಕಂದರೆ ನಾವು ನೇರವಾಗಿ ಇಂಧನವನ್ನು ಸುಡೋದ್ರಿಂದ, ಅಂದರೆ ಈಗ ಸೌದೆ ಒಲೆಯಿಂದನೇ ಮೊದಲೆಲ್ಲ ಅಡುಗೆ ಮಾಡೋರು, ಈ ಆಯಿಲ್ ಬೇಸ್ಡ್ ಇದು ಬರೋ ಮೊದಲು, LPG ಬರೋ ಮೊದಲು. ಆದರೆ ಅದರಿಂದ ಹೊಗೆ ಆಗುತ್ತೆ ಮತ್ತು ಸೌದೆ ಗಿಡ ಕತ್ತರಿಸ್ಬೇಕಾಗತ್ತೆ. ಹೀಗಾಗಿ ಅದನ್ನು ಬಳಸೋ ನಾವು ಯಾವತ್ತೂ ಯೋಚನೆಯೂ ಮಾಡಲಿಲ್ಲ, ಪ್ರಶ್ನೆಯೂ ಇಲ್ಲ. ಆದರೆ ಈವನ್ ತೆಂಗಿನ ಚಿಪ್ಪು ಸುಟ್ರೂ ಹೊಗೆ ಬರ್ತದೆ, ಅದಕ್ಕೇನು ಪರ್ಯಾಯ ಅಂದಾಗ ಅವರೊಂದು ಸ್ಟೋರ್ನ ಡಿಸೈನ್ ಮಾಡಿದ್ರು. ಬೇರೆ ಬೇರೆ ಸಂಗತಿಗಳು ಅವ್ರು ನಮಗೆ ಹೇಳ್ತಾ ಇದ್ರು ಈ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಬಗ್ಗೆ. ಇದಕ್ಕೆ ಒಂದು ಪರಿಸರ ಸ್ನೇಹಿಯಾಗಿರಬೇಕು, ನಾವಿರೋದಷ್ಟೇ ಅಲ್ಲ, ಆ ಸಂದೇಶ ನಮ್ಮ ಮಕ್ಕಳು ತೆಗೆದುಕೊಂಡು ಹೋಗಬೇಕು. ಮಕ್ಕಳು ಇನ್ನೂ ಹೆಚ್ಚು ಅದರಲ್ಲಿ ಅನುಸಂಧಾನ ಅಂದರೆ ರಿಸರ್ಚ್ ಮಾಡಬೇಕು, ಅದು ಒಂದು ಉದ್ದೇಶ. ಎರಡನೇದ್ದು ಆತ್ಮನಿರ್ಭರತೆ ಅನ್ನೋದು ಬಹಳ ಮುಖ್ಯ. ನಾವು ಬೇಸಿಕ್ಸ್ ಅಂತ ಏನಿರ್ತಾವಲ್ಲ, ಮೂಲಭೂತ ಸೌಕರ್ಯಗಳೇನಿದೆಯಲ್ಲ, ಅನ್ನ, ಅಕ್ಷರ, ಆರೋಗ್ಯ, ಅದೇ ನಮ್ಮ ಅದಮ್ಯ ಚೇತನದ ಘೋಷವಾಕ್ಯ. ಈ ಮೂರೋದ್ರಲ್ಲೂ ನಾವು ಆತ್ಮನಿರ್ಭರರಾಗಿರಬೇಕು ಅನ್ನೋದ್ರ ಬಗ್ಗೆ ಅಂತೂ ಎರಡು ಪ್ರಶ್ನೆ ಇಲ್ಲ. ಅದನ್ನು ನಾವು ತೋರಿಸಲೇಬೇಕು. ನಮ್ಮಂಥ ಸಂಸ್ಥೆಯವರು ಮುಂದಾಲೋಚನೆಯನ್ನು ಮಾಡಿ ಈ ಡಿಪೆಂಡೆನ್ಸ್ ಆನ್ ಅದರ್ ಕಂಟ್ರೀಸ್ ಅದನ್ನು ನಾವು ನಿಲ್ಲಿಸಲೇಬೇಕು. ಒಂದು ಕಡೆ ಪರಿಸರ ಪೂರಕವಾಗಿರಬೇಕು, ಇನ್ನೊಂದು ಕಡೆ ಆತ್ಮನಿರ್ಭರರಾಗಿರಬೇಕು. ಈ ಉದ್ದೇಶದಿಂದ ನಾವು ಬೇರೆ ಬೇರೆ ಸಾಧ್ಯತೆಗಳನ್ನು ನೋಡಿದ್ವಿ. ಬಯೋಗ್ಯಾಸ್ ಬಗ್ಗೆ ಕಲ್ತ್ವಿ. ಗೋಬರ್ ಗ್ಯಾಸ್ ಏನು, ಗೋಬರ್ ಗ್ಯಾಸಿಂದ ಫುಡ್ ವೇಸ್ಟನ್ನು ಮಾಡ್ಬೋದಾ? ಯಾಕಂದರೆ ಬೆಂಗಳೂರಿನ ಮಧ್ಯಭಾಗದಲ್ಲಿ ಅಂತೂ ತೊಗೊಂಡು ಬಂದು ಅದು ದೊಡ್ಡ ಪ್ಲಾಂಟನ್ನು ಹಾಕೋಕ್ಕಾಗಲ್ಲ. ಆದರೆ ಫುಡ್ ವೇಸ್ಟಿಂದ ಬಂದಿರೋ ಗ್ಯಾಸು ಪೂರ್ತಿ ಉಪಯೋಗಕ್ಕೆ ಬರಲಿಲ್ಲ ಅಂದರೆ ಒಂದು 5% ಅದು ಬರ್ತದೆ. ಇನ್ನು ಬಯೋಮಾಸ್ಟೋ ಅಂತ ಪೆಲೆಟ್ಸ್ ಅಂತ ಹೇಳ್ತಾರೆ, ಅದಕ್ಕೆ ಪೆಲೆಟ್ಟಿನ ಬಯೋಮಾಸ್ಟೋ ಇಂದ ಅದು ಒಂದು 5% ಆಗುತ್ತೆ. ತೆಂಗಿನ ಚಿಪ್ಪಿಂದ ಇನ್ನೊಂದು 5% ಆಯಿತು. ಇನ್ನು ಉಳಿದಿದ್ದು 85% ಏನು ಅನ್ನೋದು ಪ್ರಶ್ನೆ ಬಂತು. ಆವಾಗ ನಮಗೆ ಭಾಳ ಅತ್ಯುತ್ತಮವಾಗಿ ಉತ್ತರ ಸಿಕ್ಕಿರೋದು ಬ್ರಿಕೆಟ್ಸ್ ಮುಖಾಂತರ. ಅಷ್ಟೊತ್ತಿಗಾಗಲೇ ಕಸ ವಿಂಗಡಣೆಯ ಬಗ್ಗೆ ಚರ್ಚೆನೂ ಪ್ರಾರಂಭ ಆಗಿ ಜನನೂ ಅದನ್ನು ಮಾಡ್ತಾ ಇದ್ರು. ಹೀಗಾಗಿ ಬೆಂಗಳೂರಿನಲ್ಲಿ ಈ ಕಸ ವಿಂಗಡಣೆ ಮಾಡಿ ಬಂದ ಮೇಲೆ ಬರುವಂಥ ಕಸ ಏನಿರುತ್ತಲ್ಲ, ಅಂದರೆ ಪ್ಲಾಸ್ಟಿಕ್ಕು, ಲೋಹ ಇಲ್ಲದೆ ಇರುವಂತಹ ಕಸ, ಅದು ಕಾಗದ ಇರ್ಬೋದು, ಕಡಲೆಕಾಯಿ ಬೀಜ ಸಿಪ್ಪೆ ಇರ್ಬೋದು, ಈ ಥರದ ಸಂಗತಿಗಳಿಂದ ಬ್ರಿಕೆಟ್ಸ್ ಅಂತ ತಯಾರು ಮಾಡ್ತಾರೆ. ಆ ಬ್ರಿಕೆಟ್ಸನ್ನು ನಾವು ತೆಗೆದುಕೊಂಡು ಬಂದು ಅದರಿಂದ ಸ್ಟೀಮನ್ನು ತಯಾರು ಮಾಡಿದ್ವಿ. ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ಮೊದಲೇ ದಿನದಿಂದನೇ ಹೊಗೆ ಬಿಸಿ ಇರ್ತದೆ, ಜೊತೆಗೆ ಅದರಲ್ಲಿ ಕಪ್ಪು ಕಣಗಳಿರ್ತವೆ, ಪೊಲ್ಯೂಟಿಂಗ್ ಪಾರ್ಟಿಕಲ್ಸ್ ಇರುತ್ತೆ. ಹೀಗಾಗಿ ಆ ಹೊಗೆ ಬಿಸಿಯನ್ನು ನಾವು ನೀರಿನ ಪೈಪ್ ಮುಖಾಂತರ ನೀರು ಬಿಸಿ ಮಾಡ್ಕೊಂಡ್ವಿ. ಆ ನೀರನ್ನು ನಾವು ಉಪಯೋಗಿಸ್ಕೊಂಡ್ವಿ. ಅಂದರೆ ಆ ಹೊಗೆಯ ಶಾಖವೂ ನಾವು ಬಳಸ್ಕೊಂಡ್ವಿ. ಜೊತೆಗೆ ಆ ಹೊಗೆಯಲ್ಲಿರೋ ಆ ಕಪ್ಪು ಕಣಗಳು ಗಾಳಿಗೆ ಹೋಗಬಾರ್ದು ಅಂತ ಅದನ್ನು ಮತ್ತೆ ನೀರಲ್ಲಿ ಅದನ್ನು ಹೊಗೆ ಸೇರಿಸೋ ಹಂಗೆ ಮಾಡಿ ಆ ನೀರನ್ನು ಫಿಲ್ಟರ್ ಮಾಡಿ ಮತ್ತೆ ಬಳಸ್ಕೋತಾ ಇದೆ. ಹೀಗೆ ಸುತ್ತಲೂ ಎಲ್ಲೂ ತೊಂದರೆ ಆಗಬಾರ್ದು. ಅದರ ಅಷ್ಟು ಕಸಕ್ಕೆ ಒಂದು ಬೆಲೆ ಬಂದಂಗೆ ಆಯ್ತು. ಆ ಕಸ ವಿಂಗಡಣೆ ಮಾಡೋರಿಗೆ ನಾವು ಕೊಡುವಂಥ ದುಡ್ಡು ಕಸ ವಿಂಗಡಣೆ ಮಾಡೋರಿಗೂ ಹೋಗುತ್ತೆ ಮತ್ತು ಇದನ್ನು ಬ್ರಿಕೆಟ್ಸ್ ತಯಾರು ಮಾಡೋರಿಗೂ ಹೋಗುತ್ತೆ. ಸಂಪೂರ್ಣವಾಗಿ ಬೆಂಗಳೂರಿನಲ್ಲಿದ್ದೇ ಇದು ಕಸದಿಂದ ಬಂದಿರೋ ಬ್ರಿಕೆಟ್ಸೇ
ಈಗ ಬಯೋಗ್ಯಾಸಲ್ಲಿ ನಮ್ಮಲ್ಲೇ ಫುಡ್ ವೇಸ್ಟ್ ಇರ್ಬೋದು, ಕೆಲವೊಂದ್ಸಲ ಶಾಲೆಯಿಂದ ಒಂದಿಷ್ಟು ಅನ್ನ ವಾಪಸ್ ಬರುತ್ತೆ, ಬಂದಾಗ ಹಳಸೋಗಿರ್ತದೆ, ಅದು ಹಾಕುವಂಥದ್ದು. ಹೀಗಾಗಿ ಅದು ಫುಡ್ ವೇಸ್ಟಿಂದ ಅದಾಯಿತು. ತೆಂಗಿನ ಚಿಪ್ಪು ನಾವು ತೆಂಗಿನಕಾಯಿ ಬಳಸ್ತೀವಿ ಸಾಂಬಾರಿಗೆ, ಆ ಚಿಪ್ಪನ್ನು ನಾವು ಕಸಕ್ಕೆ ಹಾಕಿಬಿಡ್ಬೇಕಾಗ್ತಿತ್ತು, ಅದರಿಂದ ನಾವು ಮಸಾಲೆ ಹುರಿಯೋದು ಮಾಡ್ತಾ ಇದ್ದೀವಿ. ಹೀಗೆ ನಮ್ಮಲ್ಲಿ ಸಾಧಾರಣ ನಮ್ಮ ಸುತ್ತಮುತ್ತಲಿನಲ್ಲಿ ತಯಾರಾಗಿರುವ ಕಸವನ್ನೇ ಇಂಧನವನ್ನಾಗಿ ಮಾಡಿ ಇವತ್ತು ಬೆಂಗಳೂರು ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ನಮ್ಮ ಎಲ್ಲ ಅಡುಗೆ ಮನೆಯಲ್ಲೂ ನಾವು ಬ್ರಿಕೆಟ್ಸನ್ನು ಬಳಸಿಬಿಟ್ಟು ಇವತ್ತು ಅಡುಗೆ ಮಾಡ್ತಾ ಇದ್ದೀವಿ. ಮ್ಯಾಮ್, ಇವಾಗ ಈ ಯುದ್ಧದ ಎಫೆಕ್ಟ್ ಬೆಂಗಳೂರಿನ ಹೋಟೆಲ್ಗಳ ಮೇಲೂ ಬಿದ್ದಿದೆ. ಆದ್ರೆ ಈ ನಡುವೆ ನೀವು ಇದನ್ನ ಅಚೀವ್ ಮಾಡಿದ್ದೀರಾ, ಇದ್ರ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್? ಈಗ ನಾವು ಪ್ರಾರಂಭ ಮಾಡಿದ್ದು ನಾನು ನಿಮ್ಗೆ ಆಗಾಗಲೇ ಹೇಳಿದೆ, 2004ರಿಂದ ಚಿಂತನೆ ಶುರು ಆಯಿತು. 2009ರಿಂದ ನಾನು ಒಂದು LPG ಸಿಲಿಂಡರ್ ತರಲಿಲ್ಲ, ಡೀಸೆಲ್ ಬಳಸಿಲ್ಲ. 17 ವರ್ಷದಿಂದ ನಾವು ಯಾರೇ ಬಂದಾಗ ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ, ನಮ್ಮದು ಹಸಿರು ಅಡುಗೆ ಮನೆ, ಪಳೆಯುಳಿಕೆ ರಹಿತ ಇಂಧನ, ಕಸರಹಿತ ಅಡುಗೆ ಮನೆ ಅಂತ. ಆದರೆ ಅದರದ್ದು ಯಾವಾಗ್ಲೂ ಶಾಖ ಬಂದಾಗನೇ ಬಿಸಿ ತಟ್ಟೋದು ಯಾವಾಗ ಅಂತಂದ್ರೆ ಪಕ್ಕದಲ್ಲೇ ಬೆಂಕಿ ಹತ್ತಿದಾಗ ಅಂತ. ಇವತ್ತು ನಿಜಾಗ್ಲೂ ಒಮ್ಮೆಲೆ ಅವಾಗೆಲ್ಲ ಜನಕ್ಕೆ LPG ಯಾಕೆ ಬಳಸ್ತಾ ಇಲ್ಲ ಇವರು ಅನ್ನೋದು ಅಂದ್ರೆ ಅಷ್ಟು ಪೂರ್ತಿ ರೀತಿಯಲ್ಲಿ ಅರ್ಥ ಆಗಿರ್ಲಿಲ್ಲ. ಆತ್ಮನಿರ್ಭರತೆ ಪದಾನೇ ಅಷ್ಟು ಕಷ್ಟ ಇದೆ, ಮಾಡೋಕ್ಕೆ ಎಷ್ಟು ಕಷ್ಟನೋ ಪದಾನೂ ಅಷ್ಟೇ ಕಷ್ಟ ಇದೆ. ಹೀಗಾಗಿ ಜನಕ್ಕೆ ಅದರ ಅವಶ್ಯಕತೆ ಏನಿದೆ, ಎಲ್ಲರೂ ಮಾಡ್ತಿದ್ದಾರಲ್ಲ ನಾನು ಮಾಡೋಣ ಅನ್ನೋ ಭಾವನೆ ಇತ್ತು. ಆದರೆ ಇವತ್ತು ತುಂಬ ಜನ ನನಗೀಗ 3-4 ದಿನದಿಂದ ಅಂತೂ ಹೇಗೆ ಮಾಡೋದು ಹೇಳಿ, ನಾವು ಹೇಗೆ ಮಾಡೋಣ, ಮನೇಲಿ ಹೇಗೆ ಮಾಡ್ಬೋದು, PGಯಲ್ಲಿ ಹೇಗೆ ಮಾಡ್ಬೋದು, ಇಷ್ಟೇ ಜಾಗ ಇದೆ ಹೇಗೆ ಮಾಡ್ಬೋದು, ಬ್ರಿಕೆಟ್ಸ್ ಎಲ್ಲಿ ಸಿಗುತ್ತೆ, ಸ್ಟೀಮ್ ಅಡುಗೆ ಅಂದರೆ ಹೇಗೆ, ಹಿಂಗೆ ಉಪ್ಪಿಟ್ಟು ಮಾಡ್ಬೋದಾ, ಪಲಾವ್ ಮಾಡ್ಬೋದಾ, ಹೀಗೆಲ್ಲ ನೂರಾರು ಪ್ರಶ್ನೆಗಳು ಇವತ್ತು ಬರ್ತಾ ಇದೆ. ಈಗ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಿದ್ರೆ ಉಪಯೋಗ ಆಗುತ್ತೋ ಇಲ್ಲೋ, ಆದರೆ ನನ್ನ ನಂಬಿಕೆ ಇರೋದು ಪರವಾಗಿಲ್ಲ, ಈಗೂ ತಡ ಆಗಿದೆ, ಆದ್ರೂ ನಾವು ಶುರು ಮಾಡೋಣ. ಎಲ್ಲ ಒಂದು ಕಡೆ ಅರ್ಥ ಮಾಡ್ಕೊಳ್ಳೋಣ, ಪಳೆಯುಳಿಕೆ ಇಂಧನ ಅಂದರೆ ಏನು, ಇನ್ನೊಂದು ನಮ್ಮ ದೇಶದಲ್ಲಿ ಯಾವ್ಯಾವ ಇಂಧನಗಳು ತಯಾರಾಗುತ್ತೆ, ಸೋಲಾರನ್ನು ಹೇಗೆ ಬಳಸ್ಬೋದು, ವಿಂಡ್ ಎನರ್ಜಿಯನ್ನು ಹೇಗೆ ಬಳಸ್ಬೋದು, ಇಂಡಕ್ಷನ್ ಸ್ಟೋವ್ ಇದೆ ಅದರಿಂದ ಏನು ಮಾಡ್ಬೋದು. ಈ ಥರ ನಾವು ಒಂದು ಕಡೆ ಪೊಲ್ಯೂಷನ್ ಮಾಡದೆ ಮತ್ತೊಂದು ಕಡೆ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ಸನ್ನು ಮಾಡ್ಬೋದು. ಕೆಲವೊಬ್ಬರು ಮನೆಗಳಲ್ಲೂ ಬಯೋಗ್ಯಾಸ್ ಉಪಯೋಗಿಸ್ತಾ ಇದ್ದಾರೆ, ಮನೆಯಲ್ಲಿ ಇಂಡಕ್ಷನ್ ಸ್ಟೋವಿಂದ ಅಡುಗೆ ಮಾಡೋರು ಒಬ್ಬರು ಇಬ್ಬರು ಇದ್ದಾರೆ. ಅವರ ಎಲ್ಲರ ಸಹಾಯ ನೋಡಿಬಿಟ್ಟು ಮಾದರಿಗಳನ್ನು ಪ್ರಾರಂಭ ಮಾಡಿದರೆ ಪೂರ್ತಿ 100% ಅದಮ್ಯ ಚೇತನಕ್ಕೂ 4-5 ವರ್ಷ ಬೇಕಾಯಿತು. 2004ರಿಂದ 2009. ಉಳಿದವ್ರಿಗೆ ಒಂದು 5 ತಿಂಗಳು 6 ತಿಂಗಳು ಈಗಾಗಲೇ ನಮ್ಮ ಇದೆ, ನೋಡಲಿ, ಬಂದು ಭೇಟಿ ಕೊಡಲಿ ಅದಮ್ಯ ಚೇತನಕ್ಕೆ. ನಾನು ಅವ್ರಿಗೆ ಚರ್ಚೆ ಮಾಡಿ ವಿಷಯಗಳನ್ನು ಹೇಳಲಿಕ್ಕೆ ತಯಾರಿದ್ದೀವಿ. ನಾವೇನು ತಜ್ಞರಂತ ಕಲ್ಕೊಂಡು ನಾವು ವಿಶೇಷವಾಗಿ ಮೊದಲೇದು ಆಹಾರದಲ್ಲಿ ನಾವು ಆತ್ಮನಿರ್ಭರರಾಗಬೇಕು. ನಮಗೆ ಬೇಕಾಗಿರೋ ಆಹಾರ ನಾವೇ ಬೆಳ್ಕೊಳ್ಬೇಕು ಮತ್ತು ಅಡುಗೆ ಮಾಡೋದಕ್ಕೆ ನಾವು ಯಾಕೆ ಈ ಮಧ್ಯಪ್ರಾಚ್ಯದವ್ರ ಮೇಲೆ ಅವಲಂಬಿತರಾಗಬೇಕು. ನಮ್ಮ ಊಟ, ನಮ್ಮ ಅಡುಗೆಗೆ ಬೇಕಾಗಿರುವಂಥ ಇಂಧನವನ್ನು ನಾವು ಖಂಡಿತವಾಗಿಯೂ ತಯಾರು ಮಾಡುವಷ್ಟು ಕ್ಷಮತೆ ದೇಶಕ್ಕಿದೆ. ಅದ್ರ ಬಗ್ಗೆ ನಾವು ಗಮನಿಸಿರಲಿಲ್ಲ, ಈಗ ಗಮನಿಸಿದ್ದೀವಿ, ಗಮನಿಸೋಣ ಮತ್ತು ಪೂರ್ತಿಯಾಗಿ ಅವಲಂಬನೆಯನ್ನ ನಾವು ತಡಿಬಹುದು. ಮ್ಯಾಮ್, ನೀವು ಹೇಳ್ತಾ ಇದ್ರಿ ಆರಂಭದಲ್ಲಿ ಕಷ್ಟ ಆದ್ರೂ ಕೂಡ ಅದನ್ನ ಈಗ ಅದು ಸರಿ ಹೋಗಿದೆ ಅಂತ. ಈ ಸಂದರ್ಭದಲ್ಲಿ ಇತರೆ ಹೋಟೆಲ್ ಮಾಲೀಕರು ಸಾಕಷ್ಟು ಆತಂಕದಲ್ಲಿದ್ದಾರೆ. ಅಂತ ಹೋಟೆಲ್ ಮಾಲೀಕರಿಗೆ ನಿಮ್ಮ ಸಲಹೆ ಏನು ಮ್ಯಾಮ್? ಒಂದು ನೋಡಿ, ಇವತ್ತು ಒಮ್ಮೆಗ್ಲೇ ದುಸ್ತರ ಸ್ಥಿತಿ ಬಂದ್ಬಿಟ್ಟಿದೆ. LPGನೇ ಇಲ್ಲ ಅಂದ್ರೆ ಏನು ಮಾಡೋದು ಅನ್ನುವಂಥದ್ದು. ಆದರೆ 100% ಇವತ್ತು ಒಂದೇ ದಿನನೇ ಮಾಡೋಕ್ಕಾಗಲಿಕ್ಕಿಲ್ಲ. ಆದರೆ ಪರ್ಯಾಯಗಳನ್ನ ತಿಳ್ಕೊಳ್ಳಿ, ತಕ್ಕಂಗೆ ಮೆನು ಬದಲಾವಣೆ ಮಾಡ್ಕೊಳ್ಬೇಕು ಅಥವಾ ಮಾಡೋ ಪದ್ಧತಿಯಲ್ಲಿ ಬದಲಾವಣೆ ಮಾಡಬೇಕಾಗತ್ತೆ. ಈಗ ನಾನು ಸ್ಟೀಮಲ್ಲಿ ಉಪ್ಪಿಟ್ಟು ಮಾಡೋದಕ್ಕೂ ಬಾಣಲಿಯಲ್ಲಿ ಉಪ್ಪಿಟ್ಟು ಮಾಡೋದ್ರಲ್ಲೂ ವ್ಯತ್ಯಾಸ ಇದೆ. ಅದನ್ನು ರೂಢಿ ಮಾಡ್ಕೊಳ್ಳಿ, ಬರುತ್ತೆ. ಇದಕ್ಕೆ ನಾವೊಂದಿಷ್ಟು ಮಾಡೆಲ್ ಮಾಡಿದ್ದೀವಿ, ಅವರು ಒಂದಿಷ್ಟು ಮಾಡಲಿ. ನಾವು ಪ್ರಾರಂಭದಲ್ಲಿ ಚಪಾತಿ ನಮಗೆ ಬೇಯಿಸೋಕ್ಕೆ ಹೇಗೆ ಮಾಡೋದು ಅಂತಿತ್ತು. ಸುಮಾರು 10 ವರ್ಷ ನಮ್ಮಲ್ಲಿ ಚಪಾತಿನೇ ಮಾಡಲಿಲ್ಲ. ಆದರೆ ಈಗ ನಾವು ಚಪಾತಿ ಬೇಯಿಸೋದಕ್ಕೂ ತೆಂಗಿನ ಚಿಪ್ಪಿನಿಂದನೇ ಚಪಾತಿ ಬೇಯಿಸ್ತಾ ಇದ್ದೀವಿ. ಖಂಡಿತವಾಗಿ ಮಾಡ್ಬೋದು. ಇವತ್ತಿಗೂ ಹೋಟೆಲ್ನವರು ಚಪಾತಿಗೆ, ದೋಸೆಗೆ ತೆಂಗಿನ ಚಿಪ್ಪನ್ನು ಉಪಯೋಗಿಸ್ಬೋದು ಅಥವಾ ಬ್ರಿಕೆಟ್ಸ್ನಿಂದ ದೋಸೆ ಮಾಡ್ಬೋದು, ಇಡ್ಲಿ ಮಾಡ್ಬೋದು. ಕೆಲವೊಂದು ಸಂಗತಿಗಳು ಮಾಡೋಕ್ಕಾಗಲಿಕ್ಕಿಲ್ಲ. ಆದರೆ ಕೆಲವೊಂದು ಐಟಮ್ಗಳು ನಾವು ಸಾಮಾನ್ಯವಾಗಿ ಉಪಯೋಗಿಸುವಂಥ, ಅದರಲ್ಲೂ ಕರ್ನಾಟಕದಲ್ಲಿ ನಾವು ದಕ್ಷಿಣ ಭಾರತದ ಅಡುಗೆಗಳನ್ನು ಬ್ರಿಕೆಟ್ಸ್ ಅಲ್ಲಿ ಮಾಡಬಹುದು ಅನ್ನೋದು ನಾವೇ ಮಾಡಿ ತೋರಿಸಿದೀವಿ, ಸಾಧ್ಯ ಇದೆ. ಮ್ಯಾಮ್, ಇದು ಫೈನಲ್ ಆಗಿ ಈ ಪ್ರೋಸೆಸ್ ಹೇಗೆ ವರ್ಕ್ ಆಗುತ್ತೆ? ನೀವು ಇದಕ್ಕೆ ಏನೆಲ್ಲ ಉಪಯೋಗ ಮಾಡ್ತೀರಾ? ರಿನ್ಯೂವಬಲ್ ಎನರ್ಜಿ ಅಂದ್ರೆ ಹಾಗೆ ಎಷ್ಟು ಜನರಿಗೆ, ವಿದ್ಯಾರ್ಥಿಗಳಿಗೆ ಊಟ ತಯಾರಾಗತ್ತೆ ಮ್ಯಾಮ್? ಅದಮ್ಯ ಚೇತನದ ಒಟ್ಟು 5 ಅಡುಗೆ ಮನೆ ಇದೆ. ಕರ್ನಾಟಕದಲ್ಲಿ 3 ಇದೆ, ಉತ್ತರ ಪ್ರದೇಶದಲ್ಲಿ 1 ಇದೆ, ಅದು ಕಳೆದ ವರ್ಷ ನಾವು ಪ್ರಾರಂಭ ಮಾಡಿದ್ದು ಅಯೋಧ್ಯೆಯಲ್ಲಿ, ಮತ್ತು ರಾಜಸ್ಥಾನದಲ್ಲಿ ಜೋಧ್ಪುರ್ನಲ್ಲಿದೆ. ಜೋಧ್ಪುರದಲ್ಲಿ ನಾವು 2006ರಿಂದನೇ ಮಾಡ್ತಾ ಇದ್ದೀವಿ. ಸೊ ಜೋಧ್ಪುರ್ನಲ್ಲಿ 38,000, ಕರ್ನಾಟಕದ 3 ಅಡುಗೆ ಮನೆ, ಒಟ್ಟು ಎಲ್ಲ ಸೇರಿ 1,65,000 ಮಕ್ಕಳಿಗೆ ಊಟ ಕೊಡ್ತಾ ಇದ್ದೀವಿ. ಜೊತೆಗೆ 10 ಅನ್ನದಾನ ಕೇಂದ್ರಗಳಿದೆ. ಅಂದರೆ ಕೋವಿಡ್ನ ಸಂದರ್ಭದಲ್ಲಿ ಈಗ ಹೇಗೆ LPG ಕ್ರೈಸಿಸ್ ಬಂದಿತ್ತೋ ಆವಾಗ ಇನ್ನೂ ಹೆಚ್ಚು ದುಸ್ತರದ ಪರಿಸ್ಥಿತಿಯಲ್ಲಿ ನಾವಿದ್ವಿ. ಆ ಸಂದರ್ಭದಲ್ಲಿ ಒಂದು ಹೊತ್ತಾದರೂ
ಉತ್ತಮ ಬಿಸಿ ಆಹಾರವನ್ನು ಯಾರಿಗೆ ಅವಶ್ಯಕತೆ ಇದೆಯೋ, ವಿಶೇಷವಾಗಿ ನಿರ್ಗತಿಕರಿಗೆ, ಆರ್ಥಿಕ ತೊಂದರೆಯಲ್ಲಿರೋರಿಗೆ ಅಂತ ನಾವು ಬೆಂಗಳೂರಿನಿಂದ ಶುರು ಮಾಡಿದ್ವಿ. ಇವತ್ತು ಬೆಂಗಳೂರಿನಲ್ಲಿ 5 ಕೇಂದ್ರ, ಹುಬ್ಬಳ್ಳಿ, ಕಲಬುರಗಿ, ಅಯೋಧ್ಯೆಯಲ್ಲಿ 1, 8 ಆಯಿತು, ಮತ್ತು ಜೋಧ್ಪುರ್ನಲ್ಲಿ 2, ಹೀಗೆ 10 ಕಡೆ ಪ್ರತಿದಿನ, ಅಂದರೆ ವರ್ಷದ ಎಲ್ಲ 365 ದಿನಗಳು, ವಾರದ 7 ದಿನ ಮಧ್ಯಾಹ್ನ ಉಚಿತವಾದ ಊಟ ಸಿಗುತ್ತೆ. ಅದೆಲ್ಲ ಸೇರಿ ಒಂದು 5,000 ಜನ, ಒಟ್ಟು 1,70,000 ಅಡುಗೆ ಇವತ್ತು ಅದಮ್ಮ ಚೇತನ ಮಾಡ್ತಾ ಇದೆ. ನಮಗೂ ನೀವೆಲ್ಲ ಬಂದು ಕೇಳಕ್ಕೆ ಶುರು ಮಾಡಿದ್ಮೇಲೆ ಹೌದಲ್ಲ LPG ಸಮಸ್ಯೆ ಆಗಿದೆಯಾ ಅಂತ ನಮಗೆ ಗೊತ್ತಾಗಿದ್ದಿಲ್ಲ. ಅಂದರೆ ನಾವು LPG ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಭಾಳ ದಿನ ಆಯಿತು. ಇದು ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಅವರ ಮಾತು. ಅಂದ್ರೆ ರಿನ್ಯೂವಬಲ್ ಎನರ್ಜಿಯನ್ನೇ ಉಪಯೋಗ ಮಾಡಿಕೊಂಡು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಆರಾಮಾಗಿ ಊಟವನ್ನ ಸರಬರಾಜು ಮಾಡಿ ಈ ಮೂಲಕ ಇವರು ಮಾದರಿಯಾಗಿದ್ದಾರೆ. ಇವರು ಹೇಳ್ತಾ ಇದ್ರು ಅಂದ್ರೆ ಆರಂಭದಲ್ಲಿ ಕಷ್ಟ ಆಯ್ತು, ಆದ್ರೆ ಈಗಲೂ ಕಾಲ ಮಿಂಚಿಲ್ಲ ಅಂತ ಹೋಟೆಲ್ ಮಾಲೀಕರಿಗೆ ಸಲಹೆ ಕೂಡ ಕೊಟ್ಟರು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.